ಗ್ರಹಣ ಆಗಬೇಕಾದ್ರೂ ಕಾರಣ ಇದೆ. ಇದಕ್ಕೆ 100 ವರ್ಷದ ಪಂಚಾಂಗ, ಮುಂದೆ ಬರ್ತಕ್ಕಂತಹ 100 ವರ್ಷದ ಪಂಚಾಂಗವು ನಮ್ಮ ವಿದ್ಯಾಪೀಠದಲ್ಲಿ, ನಮ್ಮ ಲೈಬ್ರರಿಯಲ್ಲಿ ಇದೆ. ಅದನ್ನೆಲ್ಲ ನಾವು ಸ್ಟಡಿ ಮಾಡ್ತೇವೆ. ಜನಗಳು ಗಾಬರಿ ಆಗಬಾರ್ದು ಒಮ್ಮೆ ನಾವು ಹೇಳೋದಿಲ್ಲ. ನಿಮ್ಮಂಥವ್ರು ತುಂಬ ತೊಂದರೆ ಆದಾಗ ಪರಿಹಾರವನ್ನು ನಾವು ಹೇಳಲಿಕ್ಕೆ ಇದನ್ನು ಹೇಳಬೇಕಾಗುತ್ತೆ. ಪರಿಹಾರಗಳಿದೆ. ಯಾವುದೇ ಸಮಸ್ಯೆಗೂ, ಅತ್ಯಂತವಾದಂಥ ಕಠಿಣವಾದಂಥ ಸಮಸ್ಯೆಗೂ ಪರಿಹಾರ ಇದೆ. ಪರಿಹಾರ ಮಾಡೋಲ್ಲ. ಮುಖ್ಯವಾಗಿ ರಾಷ್ಟ್ರ ನಡೆಸ್ತಕ್ಕಂತಹ ವ್ಯಕ್ತಿಗಳು ಪರಿಹಾರ ಮಾಡಬೇಕಾಗುತ್ತೆ. ನೀವು ಮಾಡಲೇಬೇಕು. ದೇಶ ಉಳಿಬೇಕು, ಜಗತ್ತು ಉಳಿಬೇಕು ಅಂತ. ಅದಕ್ಕೆ ಪ್ರಧಾನಿಯವರು ವಸುದೈವ ಕುಟುಂಬಕಂ ಅಂತ ಹೇಳ್ತಾರೆ. ಜಗತ್ತೇ ನಮ್ಮ ಕುಟುಂಬ ಅಂತ ಹೇಳ್ತಾರೆ. ಯಾವ ಮೂಲೆಯಲ್ಲಿ ಏನಾದರೂ ಕೂಡ ನಮಗೆ ಅದು ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಅದು ನಮ್ಮ ಹಿರಿಯರು ಹೇಳಿದಂಥದ್ದು, ಋಷಿಗಳು, ಮುನಿಗಳು, ತೀರ್ಥಂಕರು, ಶರಣರು ಹೇಳಿದಂಥ ಮಾತಿದು. ಈ ರಕ್ತ ಚಂದ್ರಗ್ರಹಣ, ಮತ್ತೊಂದು ಕಡೆ ಯುದ್ಧ ಭೂಮಿಯಲ್ಲಿ ರಕ್ತ, ಸೊ ಎಲ್ಲವೂ ಹೋಲಿಕೆ ಆಗ್ತಾ ಇದೆ ಅನ್ನುವಂಥದ್ದು. ಸಂಬಂಧ ಇಲ್ಲ, ಮಂಗಳನ ಕಾರಣ ಇದೆ. ಯುದ್ಧ ಭೀತಿ ನಡುವೆ ಕೇತುಗ್ರಸ್ತ ಚಂದ್ರಗ್ರಹಣ ಬಂದಿದೆ. ಇದು ಯುದ್ಧ ನಿಲ್ಲಿಸುತ್ತೋ ಇಲ್ಲ ಮುಂದುವರಿಸುತ್ತೋ ಅನ್ನುವಂಥ. ಗುರು ವಕ್ರಿಯಾಗಿದ್ದಾನೆ. ಈ ಗ್ರಹಣಗಳಿಂದ ಏನು ಬಹಳಷ್ಟು ಪ್ರಯೋಜನ ಆಗಲಿಕ್ಕಿಲ್ಲ, ಸ್ವಲ್ಪ ಮಟ್ಟಿಗೆ ಇರ್ತದೆ. ನಮ್ಮ ದೇಶ ಮಕರ ರಾಶಿಗೆ ಸಂಬಂಧ. ಯಾವತ್ತು ಸ್ವಾತಂತ್ರ್ಯ ಸಿಕ್ಕಿತೋ ಅವತ್ತಿನ ಕುಂಡಲಿಯಲ್ಲಿ ಮಕರ ರಾಶಿ ನಮ್ಮ ದೇಶದ್ದು. ಮಕರ ರಾಶಿ ಅಧಿಪತಿ ಶನಿ ವಕ್ರಿ ಇದ್ದಾಗ, ಶನಿ ಮತ್ತಿದ್ದಾಗ ಇದೆಲ್ಲ ಆಗುತ್ತೆ. ಆದರೆ ಭೀತಿ ಇಲ್ಲ. ನಮ್ಮದು ಧರ್ಮಪ್ರಧಾನ ದೇಶ. ಧರ್ಮ ಅಂದರೆ ದೇವರು ಪ್ರತಿಯೊಂದು ಕಡೆ, ವಿಶೇಷವಾಗಿ ಹೆಣ್ಣುಮಕ್ಕಳು, ಮಾನವೀಯರಾದಂಥ ಸ್ತ್ರೀಯರು ಬಹಳಷ್ಟು ದೇವರ ಆರಾಧನೆ ಮಾಡ್ತಾರೆ. ನಮ್ಮ ದೇಶ ಉಳಿದಿದ್ದು ಮರ್ಯಾದಸ್ಥ ಜನ್ಮ. ಇದನ್ನು KR ನಾರಾಯಣವ್ರಿಗೆ ಅದನ್ನು ಪುಷ್ಟೀಕರಣ ಮಾಡಿದ್ದಾರೆ. ಅವರು ಹಿಂದೂ ಸಂಸ್ಕೃತಿ ಇಲ್ಲದೇ ಇದ್ದರೂ ಕೂಡ ನಮ್ಮ ಭಾರತ ದೇಶಕ್ಕೆ ನಾವು ರಾಷ್ಟ್ರಪತಿ ಆದಾಗ ನಾವು ಕಾಗದ ಬರೆದಿದ್ದೀವಿ. ಅವರು ಉತ್ತರ ಕೂಡ ಬಂದಿದೆ. ಹೆಣ್ಣು ಮಕ್ಕಳು, ಮಾನನೀಯ ಸ್ತ್ರೀಯರು, ಏಕಪತ್ನಿ ವ್ರತ ನಮ್ಮ ದೇಶದಲ್ಲಿ ಏನಿದೆ ಅದೇ ನಮ್ಮ ದೇಶವನ್ನು ಕಾಪಾಡಿದೆ. ಇದೇ ನಮ್ಮ ಜಗತ್ತನ್ನು ಕಾಪಾಡುತ್ತೆ ಅಂತ ಹೇಳಿದ್ದಾರೆ. ಭಾಳ ದೊಡ್ಡದಾದಂಥ ಶಬ್ದ. ಅದಕ್ಕೋಸ್ಕರ ಮಾನನೀಯ ಸ್ತ್ರೀಯರು, ವಿಶೇಷವಾಗಿ ಪಾಪ ಯುವತಿಯರು, ಯುವಕರು, ಅವರಿಗೆ ನಾವು ಸಂಸ್ಕಾರ ಕೊಡಬೇಕು. ಮುಖ್ಯವಾಗಿ ತಾಯಿ ತಂದೆ ಸಂಸ್ಕಾರ ಕೊಡಬೇಕು. ಆ ಸಂಸ್ಕಾರ ಇಲ್ಲದೇ ಕೇವಲ ಹೊಟ್ಟೆಪಾಡಿಗೋಸ್ಕರ ಇರತಕ್ಕಂಥ ವಿದ್ಯೆ ಅದು ನಾಲೆಜ್ ಆಗೋದಿಲ್ಲ. ಸಂಸ್ಕಾರವೇ ಮುಖ್ಯ. ಈ ವರ್ಷದ ಮೊದಲ ಚಂದ್ರಗ್ರಹಣದಲ್ಲೇ ಇಸ್ರೇಲ್ ಇರಾನ್ ಮಧ್ಯೆ ಈ ಮಟ್ಟಿಗಿನ ಯುದ್ಧ ಶುರುವಾಗಿದೆ. ಇನ್ನು ಮುಂದೆ ಏನೆಲ್ಲ ಅಪಾಯಗಳಿದ್ದಾವೆ? ಅಪಾಯಗಳು ಇದೆ. ಯಾಕಂದರೆ ಮುಂದಿನ ವರ್ಷವೂ ಅವನು ಮಂಗಳನ ದೊಡ್ಡ ಸ್ಥಾನ ಇದೆ. ಅಂದರೆ ಮುಖ್ಯವಾದ ನಮ್ಮ ಪರಿಹಾರ ಅಂತಂದರೆ ಗುರು ಆಗಬೇಕೋ ಇಲ್ಲವೋ, ಶುಕ್ರ ಮಾಡಬೇಕು ಅಂತ. ಅದಕ್ಕೋಸ್ಕರ ನಾವು ನಿರ್ಣಯ ಕೊಟ್ಟಿದ್ದೇವೆ. ಎಲ್ಲರೂ ನಮ್ಮ ಬಗ್ಗೆ ಅಭಿಮಾನ ಇಟ್ಕೊಂಡು ಎಲ್ಲರೂ ಕೂಡಿ ನಿರ್ಣಯ ಕೊಟ್ಟಿದ್ದೇವೆ. ಗುರು ರಾಜನಾಗಿದ್ದಾನೆ. ಈ ಬರ್ತಕ್ಕಂಥ ಗುರು ರಾಜನಾದಾಗ ಈ ಅನ್ಯಾಯಗಳನ್ನು ಕಂಟ್ರೋಲ್ ಮಾಡ್ತಾನೆ. ಬಹಳ ಪವರ್ಫುಲ್ ಅವನು ಮುಂದೆ ಬೇರೆಯವ್ರಿಗೆ ನಡೆಯೋದಿಲ್ಲ. ಈಗ 7.5 ಇದ್ದರೂ ಕೂಡ ಗುರು ರಾಶಿಯಲ್ಲಿದ್ದರಿಂದ ಏನು ತೊಂದರೆ ಆಗೋದಿಲ್ಲ. ಮುಂದೆ ರಾಶಿಗೆ ಬಂದಾಗ ಸ್ವಲ್ಪ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನನಗೇನು ನನ್ನ ಮಟ್ಟಿಗೆ, ಅನುಭವದ ಮಟ್ಟಿಗೆ, ಇಷ್ಟು ವರ್ಷ 80 ವರ್ಷ ನಾನು ತಿಳುವಳಿಕೆ ಬಂದ ಮೇಲೆ 15-16 ವರ್ಷದಿಂದ ನಾನು ಬೊಂಬೈಯಲ್ಲಿದ್ದೆ. ನಮ್ಮ ಗುರುಗಳು, ಕೇವಲ ನಾನು ಜ್ಯೋತಿಷಿ ಅಲ್ಲ, ನಾನು ಕುಲಪತಿಯಾಗಿದ್ದೇನೆ. ಚತುಶಾಸ್ತ್ರಗಳನ್ನೆಲ್ಲ ಇದಕ್ಕೆ ಹಿನ್ನೆಲೆ ಇರ್ತದೆ. ಎಲ್ಲ ಕ್ರೋಢೀಕರಿಸಿ ಅದನ್ನು ಸಂಶೋಧನೆ ಮಾಡಿ ನಿಮ್ಗೆ ಉತ್ತರ ಹೇಳಬೇಕಾಗುತ್ತೆ. ಆದ್ದರಿಂದ ನನ್ನ ಪ್ರಕಾರ ಗುರು ರಾಜನಾಗಿದ್ದರಿಂದ ನಮ್ಮ ದೇಶಕ್ಕಂತೂ ಭಯ ಇಲ್ಲ. ಈ ಯುದ್ಧನೇ 3ನೇ ಮಹಾಯುದ್ಧಕ್ಕೆ ಏನಾದರೂ ಕಾರಣ ಆಗುತ್ತಾ? ನನಗೇನು ಅನಿಸೋದಿಲ್ಲ. ಮತ್ತೆ ದೇಶಗಳ ನಡುವೆ ಯುದ್ಧಗಳು ನಡೀತದೆ. ಸಣ್ಣ ಪುಟ್ಟ ಯುದ್ಧಗಳು ಅವೆಲ್ಲ ಶತ್ರುತ್ವ ಇದ್ದೇ ಇರುತ್ತೆ. ಮಂಗಳ ಇದ್ದರಿಂದ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಗುರು ಇಷ್ಟು ದಿವಸ ರವಿ ರಾಜನಾಗಿದ್ದ. ಸೂರ್ಯ ಪ್ರಖರಗಾರ. ಅವನು ಸೂರ್ಯ ರಾಜ, ಅವನೇ ಮಂತ್ರಿ. ಅದರಿಂದ ಅವನಿಗೆ ಹೋಗೋ ಸಮಯ ಬಂದಿದೆ. ಹೋಗುವಾಗ ತನ್ನ ತೋರಿಸಿ ಹೋಗ್ತಾರೆ ಪ್ರಭಾವ. ಅದು ಸೂರ್ಯ ಒಳ್ಳೆಯವನು, ಮಂಗಳನಾಗಿ ರಾಹುನಾಗಿ ಅಲ್ಲ. ಗ್ರಹಣದ ವೇಳೆಯಲ್ಲಿ ಇರಾನ್ನಲ್ಲಿ ಯುದ್ಧದ ಜೊತೆಗೆ ಭೂಕಂಪ ಸಂಭವಿಸಿದೆ. ಹಾಗಾದರೆ ಚಂದ್ರಗ್ರಹಣದ ಅಷ್ಟು ಅಪಾಯಕಾರಿ ಅಂದರೆ ಇದು ಆಗಲಿಕ್ಕೆ ಅರ್ಥಕ್ವೇಕ್, ಭೂಕಂಪ ಆಗಲಿಕ್ಕೆ ಕಾರಣಗಳಿದೆ. ಯದಾ ದೇವೇಶು ವೇದೇಶು ಗೋಷು ವಿಪ್ರೇಶು ಆದಿಷು ಸರ್ವೇ ದ್ವೇಷ ತದ್ರಾಷ್ಟ್ರಂ ಆಶುನಂಕ್ಷತಿ ಅಂತ. ಏನಾಗುತ್ತೆ, ಕೆಲವು ಸರ್ವಾಧಿಕಾರಿ ಇದ್ದಾಗ ಅನೇಕ ಅನ್ಯಾಯಗಳು ಆಗಲಿಕ್ಕೆ ಅವಕಾಶ ಇರುತ್ತೆ. ನಮ್ಮ ದೇಶದಲ್ಲಿ ಅನ್ಯಾಯಗಳೇ ಕಡಿಮೆ. ಅದು ಕೂಡ ಆ ಸಂಸ್ಕೃತಿ ನಮ್ಮ ದೇಶದಲ್ಲಿ ಬರ್ತಾ ಇದೆ. ಇದು ಘಾತಕವಾದ ಒಳ್ಳೆಯ ಲಕ್ಷಣವಲ್ಲ. ಅದಕ್ಕೋಸ್ಕರ ಇಲ್ಲಿ ಆ ದೇವರ ನಿಯಮಗಳೇನಿದೆ ಅಂತಂದರೆ, ಯದಾ ದೇವೇಶು ವೇದೇಶು, ಈ ಜಗತ್ತನ್ನು ಸೃಷ್ಟಿ ಮಾಡಿದಂಥ ಒಬ್ಬ ಮನುಷ್ಯ ಇರಲೇಬೇಕು. ದೇರ್ ಮಸ್ಟ್ ಬಿ ಫೌಂಡರ್ ಆರ್ಕಿಟೆಕ್ಟ್. ಹಿ ಓನ್ಲಿ ಕ್ರಿಯೇಟೆಡ್, ಹಿ ಓನ್ಲಿ ಡಿವೈನ್ ಪ್ರೊಟೆಕ್ಟರ್. ಅವನ ಮನಸ್ಸಿನ ವಿರುದ್ಧ, ಸಂವಿಧಾನ ವಿರುದ್ಧ ಹೋದರೆ ಶಿಕ್ಷೆ ಆಗುತ್ತೆ. ಪೊಲೀಸರ ವಿರುದ್ಧ ಹೋದರೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಮನುಷ್ಯ ಪೊಲೀಸರಿಗೆ ಅನಿಸ್ತಾನೆ ಮತ್ತು ಬೇರೆ ವಿಷಯಕ್ಕೆ ಅನಿಸ್ತಾನೆ. ಆದರೆ ದೇವರಿಗೆ ಅಂಜದೇ ಇದ್ದರೆ, ಅರವಿಂದ ಸ್ವಾಮಿಗಳು ಹೇಳ್ತಾರೆ, ಭಯಾತ್ ಪ್ರವೃತ್ತಿ. ಜಗತ್ತೆಲ್ಲ ಭಯದಿಂದ ನಡಿಬೇಕು. ದೇವರ ಅಂಜಿಕೆಯೂ ಬೇಕು, ದೇವರ ಮೇಲೆ ಭಕ್ತಿನೂ ಬೇಕು. ಭಯಭಕ್ತಿ ಎರಡೂ ಬೇಕು. ಆವಾಗ
ಸಂಕಟಕಾಲೇ ವೆಂಕಟರಮಣ ಅಷ್ಟೇ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಯಾರು, ಎಲ್ಲಿಂದ ಬಂದಿದ್ದೇವೆ, ಆಚಾರ್ಯ ವರೇಣ್ಯರೆಲ್ಲ ಹೇಳಿದ್ದಾರೆ, ಪೂರ್ವಜರೆಲ್ಲ ಹೇಳಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಕೋಹಂ, ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ಎಲ್ಲಿ ಹೋಗಬೇಕು, ಎಲ್ಲ ಒಂದು ದಿವಸ ಹೋಗಲೇಬೇಕು. ಆದ್ದರಿಂದ ಅದಕ್ಕೋಸ್ಕರ ನಾವು ಮಾಡಬೇಕೇ ಹೊರತಾಗಿ ಭೋಗದಗೋಸ್ಕರ, ಮಟೀರಿಯಲಿಸ್ಟಿಕ್ ಲೈಫ್ಗೋಸ್ಕರ ನಾವು ಈಡಾಗಬಾರ್ದು. ಈ ಭೂಕಂಪ, ಯುದ್ಧ ಎಲ್ಲವೂ ಕೂಡ ಈ ಗ್ರಹಣದ ಎಫೆಕ್ಟ್ ಆಗ್ತದೆ. ಆಗ್ಬೋದು, ಆಗಿರ್ಲಿಕ್ಕೆ ಶಕ್ಯತೆ ಇದೆ.